ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ ಅನ್ನೋದರ ಮಾಹಿತಿ ಇದೆ. ವಿಧಾನಸೌಧದಿಂದ ಕೆಪಿಸಿಸಿ ಕಚೇರಿಗೂ ಕೂಡ ಅಲ್ಲೂ ಒಂದು ಕಾರ್ಯಕ್ರಮ ಇದೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿಕ್ಕಿದ್ದಾರೆ. ಎರಡು ಕಾರ್ಯಕ್ರಮಗಳಿದ್ದಾವೆ. ಒಂದು ಸರ್ಕಾರಿ ಕಾರ್ಯಕ್ರಮ, ಇನ್ನೊಂದು ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ. ಎರಡರಲ್ಲೂ ಕೂಡ ಭಾಗಿಯಾಗೋದಕ್ಕೆ ಸಿಎಂ ತಮ್ಮ ನಿವಾಸದಿಂದ ಈಗ ತೆರಳಿದ್ದಾರೆ. ಫಸ್ಟ್ ಡೈರೆಕ್ಟ್ ಆಗಿ ವಿಧಾನಸೌಧಕ್ಕೆ ಹೋಗ್ತಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ತುಂಬಾ ಜನ ನಾಯಕರುಗಳು ಮುಖ್ಯಮಂತ್ರಿಗಳ ಮನೆಗೆ ಬಂದು ಹೋಗಿದ್ದನ್ನ ನಾವು ನೋಡ್ತಾ ಇದ್ವಿ. ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಪ್ರಾಬಬ್ಲಿ ಗೊತ್ತಿಲ್ಲ ನಮಗೆ, ಪ್ರಾಬಬ್ಲಿ ಇದು ಮುಖ್ಯಮಂತ್ರಿಯಾಗಿ ಅವರು ಅಟೆಂಡ್ ಮಾಡ್ತಾ ಇರುವಂತಹ ಕೊನೆಯ ಕಾರ್ಯಕ್ರಮ ಆಗಿರಬಹುದು. ಎಲ್ಲವೂ ಅಧಿಕೃತ ಆದ ಬಳಿಕ ನಾವು ಹೇಳಬಹುದು. ಬಟ್ ಮೋಸ್ಟ್ ಪ್ರಾಬಬ್ಲಿ ಹಿಂಗಿದೆ. ಇವತ್ತೆರಡು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗೋದಕ್ಕಿದ್ದಾರೆ. ಅವರು TP ಪ್ರಕಾರ, ಪ್ರವಾಸದ ವಿವರದ ಪ್ರಕಾರ. ಒಂದು ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ವಿ, ಪಕ್ಷದ ವತಿಯಿಂದ ಒಂದು ಕಾರ್ಯಕ್ರಮ ಇದೆ, ಇನ್ನೊಂದು ಸರ್ಕಾರದ ವತಿಯಿಂದ ಒಂದು ಕಾರ್ಯಕ್ರಮ ಇದೆ. ಎರಡರಲ್ಲಿ ಮಾತ್ರ ಅವರು ಭಾಗಿಯಾಗ್ತಾ ಇದ್ದಾರೆ. ಉಳಿದಂತೆ ಸಮಯವನ್ನ ರಿಸರ್ವ್ ಇಟ್ಕೊಂಡಿದ್ದಾರೆ. ಕಾರಣ ವಿಪರೀತ ಚಟುವಟಿಕೆಗಳು ಆಗ್ತಾ ಇರೋದ್ರಿಂದ ಮತ್ತು ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಇರೋದ್ರಿಂದ ಪ್ರಾಬಬ್ಲಿ ಮೀಟಿಂಗ್ಗಳು ಮಧ್ಯಾಹ್ನದ ನಂತರ ಸ್ಕೆಡ್ಯೂಲ್ ಆಗೋದ್ರಿಂದ ಎರಡು ಕಾರ್ಯಕ್ರಮದಲ್ಲಿ ಮಾತ್ರ ಅವರು ಭಾಗಿಯಾಗ್ತಾ ಇದ್ದಾರೆ. ಸಿಎಂ ನಿರ್ಗಮನದ ಸ್ಕ್ರಿಪ್ಟ್ ಹೈಕಮಾಂಡ್ ರೆಡಿ ಮಾಡಿದೆ. ನಿರ್ಗಮನಕ್ಕೆ ಸಂಬಂಧಪಟ್ಟಂತೆ ಅವರು ಹಾಕಿರೋ ಕಂಡೀಷನ್ಸ್ ಎಷ್ಟು ಒಪ್ಕೊಳ್ತಾರೆ, ಏನು ಬಿಡ್ತಾರೆ, ಅದೆಲ್ಲವೂ ಕೂಡ ಇಂಪಾರ್ಟೆಂಟು. ಬಟ್ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿತ್ತು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬೆಳಗ್ಗಿನಿಂದ ಕೂಡ ಅನೇಕ ನಾಯಕರು ಅಲ್ಲಿಗೆ ಬಂದು ಹೋದ್ರು.